ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಅತ್ಯಂತ ವಿಶ್ವಾಸಾರ್ಹ ಜನರಲ್ ಅವರ ಪದಚ್ಯುತಿ ಯಾಕಾಯಿತು? ಅಧ್ಯಕ್ಷರ ಅಧಿಕಾರ ಕೈತಪ್ಪೋದಕ್ಕೆ ಕಾರಣ ಆಗಬಹುದು ಅನ್ನುವಂಥ ಒಂದು ಭಯದಿಂದ ತೆಗೆದುಕೊಂಡಂಥ ಕ್ರಮನ ಇದು. ಜೀವಮಾನದ ಮಿತ್ರನನ್ನೇ ಬದಿಗೆ ಸರಿಸಿದ್ರೆ ಇನ್ನು ಮುಂದೆ ಕ್ಸಿಯ ಚೀನಾದೊಳಗೆ ನಿಷ್ಠೆ ಕೂಡ ಯಾರನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಅರ್ಥನಾ? ಭ್ರಷ್ಟಾಚಾರದ ನೆಪದ ಶುದ್ಧೀಕರಣ ಸಂಭಾವ್ಯ ಪ್ರತಿಸ್ಪರ್ಧಿಗಳನ್ನ ಅಧಿಕಾರಕ್ಕೆ ಸವಾಲಾಗೋ ಮೊದಲೇ ದಮನಿಸೋದಾಗಿದೆಯಾ? ಇಷ್ಟೆಲ್ಲ ಶುದ್ಧೀಕರಣದ ಇತಿಹಾಸದ ನಂತರ ಕೂಡ ಚೀನಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇವತ್ತಿಗೂ ಯಾಕೆ ಪಾರದರ್ಶಕತೆ ಅನ್ನೋದಿಲ್ಲ? ಶುದ್ಧೀಕರಣಗಳು ಹೆಚ್ಚಾಗಿ ಅಸ್ಥಿರತೆಗೆ ಮೊದಲು ನಡೆಯುತ್ತವಾದ್ರೆ ಚೀನಾ ಅಪಾಯಕಾರಿ ಹಂತವನ್ನು ಪ್ರವೇಶಿಸ್ತಾ ಇದೆಯಾ? ಒಳಗಿನವರನ್ನ ನಿರ್ಮೂಲನೆ ಮಾಡೋ ಮೂಲಕ ಮಾತ್ರನೇ ಅಧಿಕಾರ ಉಳಿಯುತ್ತೆ ಅನ್ನೋದಾದ್ರೆ ಇತರ ಪ್ರಜಾಪ್ರಭುತ್ವಗಳಲ್ಲೂ ಕೂಡ ಇದೇ ರೀತಿಯ ಶುದ್ಧೀಕರಣಗಳು ಸಾಮಾನ್ಯ ಆಗಬಹುದಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.